ಕಲಘಟಗಿ ಪಟ್ಟಣದ ಎಪಿಎಂಸಿ ಎದುರಿಗೆ ನಿಗದಿ ಕಾಂಪ್ಲೆಕ್ಸ್ನಲ್ಲಿ ಗುರುವಾರ ನೂತನ ಸಾಯಿ ಮಲ್ಟಿ ಸ್ಪೆಷಾಲಿಟಿ ಡೆಂಟಲ್ ಕ್ಲಿನಿಕ್ ಅನ್ನು ಧಾರವಾಡ ತಾಲೂಕಿನ ಮನ್ನೂರು ಗ್ರಾಮದ ಶ್ರೀ ರೇವಣಸಿದ್ದೇಶ್ವರ ಮಹಾಮಠದ ಪರಮ ಪೂಜ್ಯ ಶ್ರೀ ಬಸವರಾಜ ದೇವರ ಸಾನ್ನಿಧ್ಯದಲ್ಲಿ ಉದ್ಘಾಟಿಸಲಾಯಿತು. ಕ್ಲಿನಿಕ್ ಉದ್ಘಾಟನಾ ಸಮಾರಂಭದಲ್ಲಿ ಮಾತನಾಡಿದ ಗಣ್ಯರು, ಗ್ರಾಮೀಣ ಹಾಗೂ ನಗರ ಪ್ರದೇಶದ ಜನರಿಗೆ ಗುಣಮಟ್ಟದ ದಂತ ಚಿಕಿತ್ಸೆ ಸೇವೆಯನ್ನು ಒಂದೇ ಸೂರಿನಡಿ ಒದಗಿಸುವ ಉದ್ದೇಶದಿಂದ ಈ ಕ್ಲಿನಿಕ್ ಆರಂಭಿಸಲಾಗಿದೆ ಎಂದು ತಿಳಿಸಿದರು. ಪ್ರಾರಂಭೋತ್ಸವದ ಅಂಗವಾಗಿ ಸಾರ್ವಜನಿಕರಿಗೆ ಉಚಿತ ದಂತ ತಪಾಸಣೆ, ದಂತ ಸಲಹೆ ಹಾಗೂ ಆಯ್ದ ಚಿಕಿತ್ಸೆಗಳ ಮೇಲೆ ವಿಶೇಷ ರಿಯಾಯಿತಿ ನೀಡಲಾಯಿತು. ಕ್ಲಿನಿಕ್ನಲ್ಲಿ ರೂಟ್ ಕೆನಾಲ್ ಚಿಕಿತ್ಸೆ, ದಂತ ಸೇತುವೆ, ದಂತ ಇಂಪ್ಲಾಂಟ್ಗಳು, ಕೃತಕ ಹಲ್ಲುಗಳು, ಮಕ್ಕಳ ದಂತ ಚಿಕಿತ್ಸೆ, ಹಲ್ಲುಗಳ ಸ್ವಚ್ಛಗೊಳಿಸುವಿಕೆ ಹಾಗೂ ಕಾಸ್ಮೆಟಿಕ್ ಡೆಂಟಿಸ್ಟ್ರಿ ಸೇರಿದಂತೆ ವಿವಿಧ ಆಧುನಿಕ ದಂತ ಚಿಕಿತ್ಸಾ ಸೇವೆಗಳು ಲಭ್ಯವಿದೆ. ಕಾರ್ಯಕ್ರಮದಲ್ಲಿ ಬಿಎಚ್ ಪೂಜಾರ, ದೇವರಾಜ ಕಂಬಳಿ, ಮೋಹನ್ ಕುಮಾರ್ ಹಂಚಾಟೆ, ಗುರುನಾಥ್ ಹೂಗಾರ್, ಎಚ್ ಮೇಟಿ, ಸಿಎನ್ ಹಿರೇಮಠ್, ಡಾಕ್ಟರ್ ಎಫ್.ಕೆ. ನಿಗದಿ, ಮಾನಪ್ಪ ನಂದ್ಯಾಳ, ಸೋಮಲಿಂಗ ನಿಗದಿ, ಲಕ್ಷ್ಮಣ್ ಡಿ, ಡಾಕ್ಟರ್ ಪ್ರಕಾಶ್ ನಂದ್ಯಾಳ, ಡಾಕ್ಟರ್ ಉಷಾರಾಣಿ, ಎನ್.ಪಿ. ಪೂಜಾರ್, ಶಾಂತ ಎನ್.ಪಿ., ಮುಕುಂದಪ್ಪ ಅಂಚಿನಗೇರಿ, ರಾಜಬಲಿ ವಾಲಿಕರ್ ಸೇರಿದಂತೆ ಇತರರು ಇದ್ದರು. ರಾಷ್ಟ್ರೀಯ ಪ್ರಶಸ್ತಿ ಪುರಸ್ಕೃತ ಪ್ರಭುಲಿಂಗ ರಂಗಾಪುರ, ಸಾತಪ್ಪ ಕುಂಕುರ ಸೇರಿದಂತೆ ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಹಾಗೂ ಗಣ್ಯರು ಉಪಸ್ಥಿತರಿದ್ದರು. ನೂತನ ಕ್ಲಿನಿಕ್ ಆರಂಭದಿಂದ ಕಲಘಟಗಿ ಹಾಗೂ ಸುತ್ತಮುತ್ತಲಿನ ಜನರಿಗೆ ಸುಲಭವಾಗಿ ಆಧುನಿಕ ದಂತ ಚಿಕಿತ್ಸಾ ಸೇವೆಗಳು ದೊರೆಯಲಿದೆ ಎಂದು ಸಾರ್ವಜನಿಕರು ಸಂತಸ ವ್ಯಕ್ತಪಡಿಸಿದರು. ಜಾಲಿ ಬೀಸದಂತ ಗುಳಿಗೆ ಕೊಡ್ತಾನವಿ ಅಮ್ಮ ನಾವು ಅಂತಿದ್ವಿ, ಅಪ್ಪ ದೊಡ್ಡ ಔಷಧ ಅದು ನಮ್ಗೆ ಆರಾಮ ಆತ್ ನೋಡಂತಿದ್ರು ಅವ್ರು. ಅಂದ್ರೆ ಆ ಸಾಂತ್ವನ ಇತ್ತಲ್ಲ ಅವ್ರದ್ದು ಮಾತುಗಳು, ಸಾಂತ್ವನ ಹೇಳೋದು. ಮನೆಯಾಗ ಹೆಂಗದಿವ, ಮಕ್ಕಳು ಹೆಂಗದಾರ, ಗಂಡ ಹೆಂಗದಾನ, ಕೆಲ್ಸಕ್ಕೆ ಹೋಗ್ತಾರೇನ, ಅವು ಹೊಲಕ್ಕೆ ಏನು ಹಾಕಿರಿ, ಆರಾಮತ್ ಬಿಡ್ಬೇ, ನಿನಗೆ ಏನಾಗೈತಿ, ಜ್ವರ ಇಲ್ಲ ನೆಗಡಿಲ್ಲ ಏನಿಲ್ಲ ಬಿಡು, ನಿನಗೆ ಆರಾಮಾಗೈತಿ ಬಿಡು ಅಂತೇಳಿ ಒಂದಿಟ್ಟು ನಾಡಿ ಮುಟ್ಟಿದ್ರು ಸಾಕು, ಒಂದು ಗುಳಿಗೆ ಕೊಟ್ಟರು ಸಾಕು. ಆವಾಗ ಈ ಕಾಯಿಪಲ್ಲೆ, ಕಾಳು, ಕಡಿ, ಭತ್ತ ಎಲ್ಲವೂ ಈ ಒಂದು ಕ್ಲಿನಿಕ್ ಮೇಲೆ ಮತ್ತು ನಮ್ಮ ಮಗಳು ಅಳಿಯನ ಮೇಲೆ ಇರಲಿ ಅಂತ ಹೇಳಿ ಪೂಜ್ಯರ ಈ ಸಮ್ಮುಖದಲ್ಲಿ ನಾನು ಅವರನ್ನ ವಿನಂತಿ ಮಾಡಿಕೊಳ್ತೇನೆ. ಎಲ್ಲರೂ ಈ ಪಟ್ಟಣದವರು, ಕಲಘಟಗಿ ಪಟ್ಟಣದವರು ಒಳ್ಳೆಯ ರೀತಿಯ ಸಹಾಯ ಸಹಕಾರ ನೀಡಲಿ ಅಂತ ಹೇಳಿ ಮತ್ತೆ ನಿಗದಿ ಸರ್ನ ಕೇಳ್ಕೊತೀನಿ, ಅಂಚೆಟಿಗೆಯವರನ್ನು ಕೇಳ್ಕೊತೀನಿ, ಇಲ್ಲಿರ್ತಕ್ಕಂಥ ಎಲ್ಲ ಬಂಧು ಬಳಗವನ್ನ, ಈ ಪಟ್ಟಣದ ಬಂಧು ಬಳಗವನ್ನು ಕೂಡ ವಿನಂತಿ ಮಾಡ್ತೀನಿ. ಡಾಕ್ಟರ್ ಪ್ರಕಾಶ್ ನಂದ್ಯಾಳ್, ಡೆಂಟಲ್ ಸರ್ಜನ್. ನಾವು ನೂತನ ಸಾಯಿ ಮಲ್ಟಿ ಸ್ಪೆಷಾಲಿಟಿ ದಂತ ಚಿಕಿತ್ಸಾಲಯವನ್ನು ಎಪಿಎಂಸಿ ಎದುರು ನಿಗದಿ ಕಾಂಪ್ಲೆಕ್ಸ್ ಕಲಘಟಗಿಯಲ್ಲಿ ಪ್ರಾರಂಭ ಮಾಡಿದ್ದೇವೆ. ನಮ್ಮ ಹತ್ತಿರ ಎಲ್ಲ ರೀತಿಯ ಮಲ್ಟಿ ಸ್ಪೆಷಾಲಿಟಿ ಸರ್ವಿಸ್ಗಳು ದೊರೆಯುತ್ತವೆ. ರೂಟ್ ಕೆನಾಲ್ ಚಿಕಿತ್ಸೆ, ಸ್ಕೇಲಿಂಗ್, ಆರ್ಥೋಡಾಂಟಿಕ್ ಟ್ರೀಟ್ಮೆಂಟ್, ಕಾಸ್ಮೆಟಿಕ್ ಡೆಂಟಿಸ್ಟ್ರಿ, ಹಲ್ಲು ತೆಗೆಯುವುದು, ಹಲ್ಲು ಕ್ಲೀನಿಂಗ್, ಎಲ್ಲ ರೀತಿಯ ಸೌಲಭ್ಯಗಳು ಕಡಿಮೆ ದರದಲ್ಲಿ ದೊರೆಯುತ್ತವೆ. ಅವಶ್ಯಕತೆ ಇದ್ದವರು ಈ ಒಂದು ಅವಕಾಶವನ್ನು ಸದುಪಯೋಗಪಡಿಸಿ ಇಲ್ಲಿ ಅದನ್ನ ಎಂಜಾಯ್ ಮಾಡಿ ಹೋಗ್ತಾ ಇಲ್ಲ. ತಮ್ಮ ಮಗಳು ಅಳಿಯಂದ್ರನ್ನ ಈ ಭಾಗದ ಜನರಿಗೆ ಸೇವೆ ಕೊಟ್ಟು ಅವರ ಋಣವನ್ನು ತೀರಿಸುವಂತ ಒಂದು ಕೆಲಸ ಮಾಡಕತ್ತಾರ. ಅವ್ರಿಗೆ ಕೂಡ ನಾನು ಈ ಧನ್ಯವಾದ ಹೇಳ್ತೇನೆ. ಯಾಕಂದ್ರೆ ಎಲ್ಲರೂ ಸಿಟಿ ಒಳಗೆ ತೆಗಿತಾರೆ ಕ್ಲಿನಿಕ್ ಅನ್ನ, ಅವರು ಕಲಘಟಗಿ ಒಳಗೆ ತೆಗಿಬೇಕಂತ ಹೇಳಿ ಅವ್ರು ಮನಸ್ಸು ಮಾಡ್ಯಾರ. ಅವರು ಮಗಳು ಮತ್ತು ಅಳಿಯಂದರಿಗೆ ಅಡ್ವೈಸ್ ಮಾಡ್ಯಾರ. ಭಾಳ ನಾವೆಲ್ಲರೂ ಮೆಚ್ಚುವಂಥ ಕೆಲಸ. ಈ ಭಾಗದ ಜನರಿಗೆ ಅದು ಕೂಡ ಅನುಕೂಲ ಆಗ್ತೈತಿ. ಮತ್ತು ಡಾಕ್ಟರ್ ಪ್ರಕಾಶ್ ಅವರು ಮತ್ತು ಉಷಾರಾಣಿ ಅವರು ಈ ಭಾಗದ ರೋಗಿಗಳ ದೇವರಾಗಿ ಕೆಲಸ ಮಾಡ್ತಾರೆ. ಈ ಭಾಗದಲ್ಲಿ ಅವರು ಒಳ್ಳೆ ಹೆಸರು ಮಾಡ್ತಾರೆ. ಭಾಳ ಜನರಿಗೆ ಯಾಕಂದರೆ ಹಳ್ಳಿಗಳಲ್ಲಿ ಭಾಳ ಜನರಿಗೆ ಇಂಥ ಸೌಲಭ್ಯಗಳ ಅವಶ್ಯಕತೆ ಭಾಳ ಇದೆ. ಯಾಕಂದ್ರೆ ಅವರು ಇವನ್ನ ನೋಡ್ರಿ ಅಂದ್ರೆ ಅವ್ರು ಬರ್ತಾರೆ, ಇಲ್ಲ ಅಂದ್ರೆ ಅವರು ಇಲ್ಲ ಈಗೇನಿಲ್ಲ ಇಲ್ಲ ಅಂತ ಹೇಳ್ಕೊಂಡು ಹೋಗ್ತಿದ್ರು. ಅಂಥ ಒಂದು ಇದ್ರೊಳಗೆ ಇದು ಮಾಡಿ ಭಾಳಷ್ಟು ಉತ್ತಮವಾದದ್ದು. ಮತ್ತು ಒಂದು ನಂದ್ಯಾಳ ಅವರು ಕೆಲಸ ಇಲ್ಲಿಂದ ಮುಂದೆ ಸಾಗಲಿ, ಭಾಳ ಚೆನ್ನಾಗಿ ಆಗಲಿ, ಮತ್ತು ಅವ್ರ ಮನೋಭಾವಕ್ಕೆ ತಕ್ಕಂತೆ ಅದು ನಡೀತದೆ. ಮತ್ತು ನಮ್ಗೆ ಏನು ನಮ್ಮ ಸೇವೆ ಅಂತ ನಾವು ಮಾಡ್ತೀವಿ ಅದರ ಮೂಲಕನೇ ನಮ್ಗೆ ದೇವರು ಒಳ್ಳೇದು ಮಾಡ್ತಾನೆ. ಇಷ್ಟು ದಿವಸ ಒಳ್ಳೇದು ಮಾಡ್ಕೊತಾನೆ ಬಂದಿದ್ದಾನೆ ಅವನು. ಅದನ್ನು ಹೆಂಗೆ ನಾವು ಮೂರು ಮಾಡ್ಕೊತ ಹೋಗ್ತೀವಿ, ಅದಕ್ಕೆ ಪ್ರತಿಫಲ ಸಿಕ್ಕೇ ಸಿಗ್ತೀವಿ. ನಾವೇನು ಕೆಲಸ ಮಾಡ್ತೀವಲ್ಲ ಅದಕ್ಕೆ ತಕ್ಕಂಥ ಪ್ರತಿಫಲ ದೇವರು ಕೊಟ್ಟೇ ಕೊಡ್ತಾನೆ. ದೊಡ್ಡ ಚಾಲೆಂಜನ್ನು ತಗೊಂಡಂಥ ನಮ್ಮ NH ಪೂಜಾರ್ ಅವರು ಮತ್ತು ದಂಪತಿಗಳು ಮತ್ತು ಅವರಿಬ್ಬರು ಮಗಳು ಮತ್ತು ಹಳೆಯ ಅವರ ಬಹುಶಃ ನಾನು ಮದುವೆಯಾಗಿ ಇಷ್ಟು ವರ್ಷ ಆದರೂ ಕೂಡ ಫಸ್ಟ್ ಟೈಮ್ ಅವರ ಹಳೆಯನ್ನ ನೋಡಿದ್ದು, ಮಗಳನ್ನೇ ಒಂದು ಸರಿ ಆವಾಗ ನೋಡಿದ್ದು.
ಅಂಥ ಒಂದು ಜೀವನದ ಒಂದು ಆಹ್ವಾನವನ್ನು ಸ್ವೀಕರಿಸಿದ್ದೀರಿ. ಎದೆಗುಂದಬೇಡಿ. ಬದುಕಿನ ಜಟಕಾ ಬಂಡಿಯಲ್ಲಿ ಅಪ್ಸ್ ಆ್ಯಂಡ್ ಡೌನ್ಸ್ ಅಂತೇವಲ್ಲ ಇದ್ದೇ ಇರ್ತವೆ. ಒಂದೊಂದು ಸರಿ ಕ್ಲಿನಿಕ್ ಏನಪ್ಪ ಯಾಕಾರ ಹಾಕಿದ್ದೆ ಕ್ಲಿನಿಕ್ ಅನ್ನುವಂಥ ಮನಸ್ಸು ಬಂದೇ ಬರ್ತದೆ. ಆ ಒಂದು ಬರುವಂಥ ಎಲ್ಲ ಆಹ್ವಾನಗಳಿಗೆ ತಕ್ಕದೆ ಕುಕ್ಕದೆ ನೀವು ಮುನ್ನುಗ್ಗಿದ್ರೆ ನೀವು 100ಕ್ಕೆ 50 ಪೂಜಾ ಕಾರ್ಯಕ್ರಮಕ್ಕೆ ಉದ್ಘಾಟನಾ ಪೂಜಾ ಕಾರ್ಯಕ್ರಮಕ್ಕೆ ಉಪಸ್ಥಿತಕ್ಕಂಥ ಎಲ್ಲ ನನ್ನ ಸ್ನೇಹಿತರೆ ಹಾಗೂ ಆತ್ಮೀಯರೇ ಹಾಗೂ ಹಿತೈಷಿಗಳೇ, ನಿಜವಾಗ್ಲೂ ಅವರಿಬ್ಬರ ಭಾವನೆ ಮೃತ್ಯುಂಜಯ ಹಬ್ಬಗಳು ಒಂದು ಮಾತನ್ನು ಹೇಳಿದ್ದು ನೆನಪಾಗ್ತಾ ಇದೆ. ಸತಿಪತಿಗಳಂದಾದ ಭಕ್ತಿ ಹಿತೋಪುರು ಚಿರಂಜೀವಿ. ಆ ಇಬ್ಬರು ಸತಿಪತಿಗಳದ್ದು ಭಾವನೆ ಒಂದಾಗಿಬಿಟ್ಟಿದೆ ಈಗಾಗಲೇ. ನಮ್ಮ ಪೂಜಾರ್ ಕುಟುಂಬದ ಮಗಳು ಮತ್ತು ನಂದ್ಯಾಳವರು ಪ್ರಕಾಶ್ ಇವರು ನಿಜವಾಗಿ ಇದೇ ರೀತಿಯಾಗಿ ಈ ಒಂದು ತುಂಬ ಹಾರ್ಟ್ ಆಫ್ ದಿ ಸಿಟಿ ಕಲಘಟಗಿ ಇಲ್ಲಿ ಭಾಳಷ್ಟು ವಿಜೃಂಭಣೆಯಿಂದ ಮತ್ತು ಪೂರ್ವಭಾವಿ ಕಾರ್ಯಗಳೊಂದಿಗೆ ಈ ಸಾಯಿ ಕ್ಲಿನಿಕ್ಕಿನ ಉದ್ಘಾಟನೆ ತುಂಬ ಅರ್ಥಪೂರ್ಣ ಆಗಿದೆ ತಮ್ಮೆಲ್ಲರ ಸಾಕ್ಷಿ ಮುಖಾಂತರ. ಅದಕ್ಕಾಗಿ ಈ ಸಂದರ್ಭದಲ್ಲಿ ನಿಜವಾಗ್ಲೂ ಉತ್ತರವಾಗಿ ಅವರು ಶಾಪುರದಲ್ಲಿ ಯಾವ ರೀತಿ ಇಂಪ್ಯಾಕ್ಟನ್ನು ಟ್ರ್ಯಾಕ್ನಲ್ಲಿ ಡೆಂಟಿಸ್ಟ್ ಟ್ರ್ಯಾಕ್ನಲ್ಲಿ ಉತ್ತಮವಾದಂಥ ಸಾಧನೆಯನ್ನು ಮಾಡಿದರು, ಅದೇ ರೀತಿಯಾಗಿ ಅಚೀವ್ಮೆಂಟ್ ಮಾಡಿದರು, ಯಾವ ರೀತಿಯಾಗಿ ಬಿಡುವಿಲ್ಲದೆ ತುಂಬ ಇಡೀ ಶೆಡ್ಯೂಲನ್ನು ಡೇ ಆ್ಯಂಡ್ ನೈಟ್ ಶೆಡ್ಯೂಲನ್ನು ವಿಶ್ರಾಂತಿ ಅವಧಿಯನ್ನು ಹೊರತುಪಡಿಸಿ ಶೆಡ್ಯೂಲನ್ನು ಎಷ್ಟು ಟೈಟಾಗಿ